ಬಾಲಚಂದ್ರ ಯಾವಾಗಲೂ ನಂಪರ. ಆದ್ರೆ ಅವ್ರ ಸಹಪಾಠಿಗಳಿದ್ದಾರಲ್ಲ ಅವ್ರು ನನ್ನ ವಿರುದ್ಧ. ಅವ್ರು ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನನ್ನ ಅಧಿಕಾರದಿಂದ ಇಳಿಸಬೇಕು ಅಂತೇಳಿ ಬಹಳ ಪ್ರಯತ್ನ. ಅದು ಸಾಧ್ಯ ಇಲ್ಲ. ನಾನು ಯಾವ ತಪ್ಪು ಮಾಡುವಿಲ್ಲ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಇಳಿಸಲಿಕ್ಕೆ ಯಾರು ಕೂಡ ನನ್ನನ್ನು ಮುಟ್ಟಕ್ಕಾಗಲ್ಲ. ಯಾಕಂದ್ರೆ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಆಗಿಬಿಡ್ತಾನೆ ಆಗಿದ್ದಾನೆ ಅಂತೇಳಿ ಸರ್ಕಾರ ಕಾಯ್ತಾ ಇಲ್ಲ. ಹಾಗೇನೆ ಈ ಸಂಗೊಳ್ಳಿ ರಾಯಣ್ಣನು ಹಿಡಿದಾಕ್ಬಿಡ್ತಾರೆ. ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ, ಸ್ವಾತಂತ್ರ್ಯ ಪ್ರೇಮಿ. ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಬೇಕು. ಅವರ ದೇಶ ಪ್ರೇಮ, ಅವರ ಪರಾಕ್ರಮ, ತಾಯ್ನಾಡಿನ ಪ್ರೇಮ ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದಂತ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನ ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಮಾಡಿದೆ. ಸುಮಾರು 282 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ. ಬೈಲಹೊಂಗದಲ್ಲಿ ಅವರು ಎಲ್ಲಿ ನೇಣಾಕಿದ್ರು, ಯಾವ ಕೆರೆಯಲ್ಲಿ ಹಿಡಿದ್ರು ಅವ್ರನ್ನ, ಅದನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹೇಳಿದ್ದೀನಿ ನಾನು. ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು, ಜನರು ಅದನ್ನು ನೋಡಬೇಕು. ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಎಲ್ಲರಿಗೂ ಗೊತ್ತಾಗ ರೀತಿಯಲ್ಲಿ ಒಂದು ಮ್ಯೂಸಿಯಂ ಕೂಡ ಏರ್ಪಾಡು ಮಾಡಿದ್ದೀವಿ. ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೈನಿಕರಾದವರು, ಅಲ್ಲಿ ಓದ್ದವರು, ಅವರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣವರ ರೀತಿಯಲ್ಲಿ ದೇಶ ಪ್ರೇಮ ಬೆಳೀಬೇಕು. ನಾವು ಜನಿಸಿದಂತ ಭೂಮಿ ಇದೆಯಲ್ಲ, ಈ ಭೂಮಿಯನ್ನ ಪ್ರತಿಯೊಬ್ಬರು ಕೂಡ ಪ್ರೀತಿಸಬೇಕು. ಈ ಭೂಮಿ ಪರಕೀಯರ ಆಗದಂತೆ ಕಾಯ್ಕೋಬೇಕು. ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಬ್ರಿಟಿಷ್ನವ್ರ ಕೆಲಸವನ್ನು ಮಾಡಿದ್ರು. ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ಇದನ್ನ ಎಂತದು ಬೈಲಹೊಂಗಲ ಅಲ್ಲ, ಬೈಲಹೊಂಗಲ ತಾಲೂಕು ಅವ್ರು ನೇಣಾಕಿದಂತ ಆಲ್ದು ಮರ, ನಂದಿಗಡ ಅವೆಲ್ಲ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಸಣ್ಣಕ್ಕಿಯವರು ಅವರು ಈ ತರ ಎಲ್ಲ ನಿಮ್ಮ ಊರಿನ ಎಲ್ಲ ಜನರು ಕೂಡ ಸೇರಿ ಒಂದು ಕಂಚಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಇವತ್ತು ನಿರ್ಮಾಣ ಮಾಡಿ ಅದನ್ನ ನನ್ನಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ. ಏನ್ ನನ್ನೇ ನೋಡ್ತೀಯಲ್ಲಪ್ಪ ಸಂಗೊಳ್ಳಿ ರಾಯಣ್ಣ? ನೀವು ಪೊಲೀಸ್ ಇರೋ ಜನ, ನೀವು ಈ ಕಡೆ ಬರ್ರಿ, ಪೊಲೀಸ್ನವ್ರು ಬರ್ರಿ ಈ ಕಡೆಗೆ.
ನೀವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೆರೆದು, ವಿಶೇಷವಾಗಿ ಹೆಣ್ಣುಮಕ್ಕಳುಗಳು ಅಲ್ಲಿ ಮೇಲ್ಗಡೆ ನಿಂತಿದ್ದೀರಿ, ಅಲ್ಲಿ ನಿಂತಿದ್ದೀರಿ, ಇಲ್ಲಿ ನಿಂತಿದ್ದೀರಿ, ಅಲ್ಲಿ ಬಹಳ ಉದ್ದಿದ್ದೀರಿ. ನಾನು ಉದ್ದನೆಯ ಭಾಷಣ ಮಾಡಕ್ ಹೋಗಲ್ಲ, ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ರಾಜಕೀಯ ಭಾಷಣ ಮಾಡಿದ್ರೆ ಗಂಟೆಗಟ್ಟಲೆ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ. ಮತ್ತೆ ಬಾಲಚಂದ್ರ ಬೇರೆ ಇದ್ದಾನೆ ಬಿಜೆಪಿಯವರು. ಸೊ ನೀವು ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ಸಮಾಜದ ಬಗ್ಗೆ, ನಾಡಿನ ಬಗ್ಗೆ ಪ್ರೀತಿ ಬೆಳೆಯಲಿ, ದೇಶ ಪ್ರೇಮ ಬೆಳೆಯಲಿ. ನಿಮ್ಮ ಮಕ್ಕಳು ಕೂಡ ಸಂಗೊಳ್ಳಿ ರಾಯಣ್ಣಗಳಾಗ್ಲಿಕ್ಕೆ ಪ್ರಯತ್ನ ಮಾಡಲಿ. ಈಗ ಯುವಕರು ಇದಾರಲ್ಲ, ಸಂಗೊಳ್ಳಿ ರಾಯಣ್ಣ ಆಗ್ಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ